ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಪುಟಾಣಿ ಚಿಕ್ಕಿ ಮಾಡೋದು ಹೇಗೆ ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ. ಇದು ಎಂಥಾರು ಕೂಡ ಮಾಡ್ಬೋದು, ಅಡುಗೆ ಬರದೇ ಇರೋರು ಕೂಡ ಇದನ್ನು ಮಾಡ್ಬೋದು. ಫಸ್ಟ್ ಟೈಮ್ ನಾವು ಮಾಡ್ತಾಯಿದ್ದೀವಿ ಅಂದ್ರೂ ಇದು ತುಂಬ ಸುಲಭವಾಗಿದೆ. ಹೇಗೆ ಅನ್ನೋದು ನಾನು ತೋರಿಸ್ಕೊಡ್ತಾ ನೋಡ್ತಾ ಇರಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿರಿ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಮಾಡೋದು ಅನ್ನೋದು. ಫಸ್ಟಿಗೆ 1 ಕಪ್ ಪುಟಾಣಿ, 1 ಕಪ್ ಬೆಲ್ಲ, 1 ಕಪ್ ಬೆಲ್ಲನ ಪ್ಯಾನಿಗೆ ಹಾಕ್ಕೊಂಡು ಕೈ ಆಡಿಸ್ತಾ ಹೋಗ್ರಿ. ಜೋರಾಗಿ ಫ್ಲೇಮ್ ಇಡೋದು ಬೇಡ, ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಕರಗಿಸ್ತಾ ಹೋಗಿ. ಕೈ ಬಿಡ್ದಂಗೆ ಇದನ್ನು ತಿರುಗಿಸ್ತಾ ಇರಬೇಕು. ಕೈ ಬಿಟ್ಟರೆ ಇದು ಸೀದು ಹೋಗ್ಬಿಡುತ್ತೆ. ಈ ಥರ ತಿರುಗಿಸ್ತಾ ಇರಬೇಕು. ಬೆಲ್ಲ ಎಲ್ಲ ಫುಲ್ ಕರಗಿರ್ಬೇಕು. ಕರಗೋವರೆಗೂ ಇದನ್ನು ಕೈ ಆಡಿಸ್ತಾನೆ ಇರಬೇಕು. ಎಂಥ ಬಿಗ್ನರ್ಸಿಗೆ ಕೂಡ ನಮ್ಗೆ ಅಡುಗೆ ಬರ್ತಾಯಿಲ್ಲ, ಯಾವುದೇ ಬರೋಂಗಿಲ್ಲ ಅಂದರೂ ಕೂಡ ಇದನ್ನು ನೀವು ಮಾಡ್ಬೋದು. ಸುಲಭವಾಗಿದೆ ಇದು. ಇದಕ್ಕೇನಿಲ್ಲ, 1 ಪುಟಾಣಿ ಬೆಲ್ಲ ಇದ್ದರೆ ಸಾಕು ಮಾಡ್ಬೋದು. ಆಮೇಲೆ ಒಂದು ತಟ್ಟೆಯಲ್ಲಿ ನೀರು ಇಟ್ಕೊಳ್ಳಿ. ಇದು ನೀರು ಎದಕ್ಕಂದರೆ ಈ ಪಾಕ ಬಂದಿದೆ ಇಲ್ಲ ಅಂತೇಳಿ ಚೆಕ್ ಮಾಡ್ಕೊಳಕ. ಇದು ಬೆಲ್ಲ ಕರಗಿಸಿರೋದನ್ನು ಇದರೊಳಗೆ ಹಾಕಿ ಚೆಕ್ ಮಾಡ್ಕೋಬೇಕು. ಇದು ಯಾವ ರೀತಿ ಇರಬೇಕಂದ್ರೆ ಅದು ಹಾಕಿ ಒಂದು ನಿಮಿಷ ಬಿಡಬೇಕಂದ್ರೆ ಗೊತ್ತಾಗುತ್ತೆ ಅದು ಬಂದಿದೆ ಇಲ್ಲ ಅಂತ. ಈಗ ಹಿಂಗೆ ಮುಟ್ಟಿದ್ರೆ ಮೆತ್ತಗಿರಬಾರ್ದು. ಮತ್ತು ಒಂದು ಸ್ವಲ್ಪ ಹಾಗೆ ಕೈ ಆಡಿಸ್ತಾ ಇರಿ. ಮತ್ತೆ ಒಂದು ಸ್ವಲ್ಪ ಕೈ ಆಡಿಸ್ತಾ ನೋಡ್ತಾರೆ. ನೆಕ್ಸ್ಟ್ ಈಗ ಮತ್ತೆ ತೊಗೊಂಡು ಹಾಕ್ಕೊಳ್ಳಿ. ಇನ್ನೊಮ್ಮೆ ಬಂದಿದೆ ಇಲ್ಲ ಅಂತೇಳಿ ಚೆಕ್ ಮಾಡೋಕ್ಕೆ ಹಾಕಿ ಆ ನೀರಲ್ಲಿ ಹಾಕ್ತಿರಲ್ಲ, 1-2 ಮಿನಿಟ್ಸ್ ಬಿಡ್ರಿ, ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಅದು ಬಂದಿದೆ ಇಲ್ಲ ಅಂತ. ನೋಡಿ ಹಿಂಗೆ ಮುಟ್ಟಿದರೆ ಅದಕ್ಕೆ ಕಟ್ ಅನ್ಬೇಕು. ಇದು ಇನ್ನೂ ಅಂದಿಲ್ಲಲ್ಲ, ಇನ್ನು ಕಟ್ ಅಂತ ಅಂದಿಲ್ಲ. ಹಿಂಗೆ ತಿರುಗಿಸ್ತಾ ಇರ್ರಿ ಅದನ್ನ ಸ್ವಲ್ಪ. ಇನ್ನೊಂದು 2 ಮಿನಿಟ್ಸ್ ತಿರುಗಿಸಿದ್ರೆ ಇದು ಚಿಕ್ಕಿ ಅದಕ್ಕೆ ಬರುತ್ತದೆ. ನೆಕ್ಸ್ಟ್ ನೋಡಿ ಹಿಂಗೆ ಮಾಡ್ತಾ ಹೋಗಿ ತಿರುಗಿಸ್ತಾ ಇರ್ರಿ. ಕೈ ಬಿಟ್ಟರೆ ಇನ್ನೂ ಮತ್ತೆ ಹಂಗೆ ಸೀದು ಹೋಗ್ಬಿಡುತ್ತೆ. ನೋಡಿ ಈ ಥರ ಗುಳ್ಳಿ ಬರ್ತಾಯಿದೆ. ಬೇಕಾದರೆ ಟೆಸ್ಟ್ ಮಾಡ್ಕೋಬೇಕಂದ್ರೆ ಇನ್ನೊಮ್ಮೆ ಹಾಕ್ಕೊಂಡು ನೋಡ್ಕೊರಿ. ಹಿಂಗೆ ಹಾಕ್ಕೊಂಡು 2 ನಿಮಿಷ ಬಿಡ್ರಿ, ಗೊತ್ತಾಗುತ್ತೆ ಅದು ಕಟ್ ಅಂತ ಮುರಿದ ತಕ್ಷಣ ಕಟ್ ಅನ್ಬೇಕು. ನೆಕ್ಸ್ಟ್ ಈಗ ಅದನ್ನು ಪುಟಾಣಿ ಇಟ್ಟಿರ್ತೀವಲ್ಲ ಇದರಲ್ಲೇ ಹಾಕ್ಕೊಂಡು ಕರಗಿಸ್ಕೋರಿ. ನೆಕ್ಸ್ಟ್ ತೆಳಗೆ ನೀವು ಬೇಕಾದ್ರೆ ಪ್ಲೇಟ್ನಲ್ಲೇ ಆದರೂ ಹಚ್ಕೋರಿ, ಇಲ್ಲಾಂದ್ರೆ ತೆಳಗೆ ಹಿಂಗೆ ಹಾಕ್ಕೊಂಡು ತುಪ್ಪ ಹಚ್ಕೊಂಡು ಇದು ಮಾಡಿರೋದನ್ನು ಇದ್ರ ಮೇಲೆ ಹಾಕಿ ಬಿಸಿ ಇರೋವರೆಗೂ ಹಾಕಿಬಿಡಬೇಕು. ತಣ್ಣಗಿದ್ದಾಗ ಹಾಕಬಾರ್ದು. ತಣ್ಣಗಾಗಿಂದ ಹಾಕಿದರೆ ಅದು ಶೇಪಿಗೆ ಬರೋದಿಲ್ಲ, ಕಟ್ ಮಾಡೋಕ್ಕೂ ಬರಲ್ಲ. ಆಮೇಲೆ ಒಂದು ಲತ್ತೊಟ್ಟಿಗೆ ಈ ಥರ ತುಪ್ಪ ಹಚ್ಕೊಂಡು ಚೆನ್ನಾಗಿ ಒರೆಸ್ಕೊ. ಯಾಕಂದ್ರೆ ಅದಕ್ಕೆ ಅಂಟು ಬಿಡುತ್ತೆ, ಅದಕ್ಕೆ ತುಪ್ಪ ಹಚ್ಕೋಬೇಕು. ಇಲ್ಲ ಎಣ್ಣೆ ಹಚ್ಕೋಬೋದು. ಆಮೇಲೆ ಇದ್ರ ಮೇಲೆ ತೀಡ್ತಾ ಹೋಗಿ ಬಿಸಿ ಇರ್ತಲ್ಲ ಅವಾಗೇನ ನೀವು ಮಾಡಿಬಿಡ್ಬೇಕು. ಆರಿಂದ ಮಾಡೋಕ್ಕೆ ಹೋದ್ರೆ ಬರೋದಿಲ್ಲ ಅದು. ನಿಮ್ಗೆ ರೌಂಡ್ ಶೇಪ್ ಬೇಕಂದ್ರೆ ರೌಂಡ್ ಶೇಪ್ ಮಾಡ್ಕೊರಿ. ಇಲ್ಲ ನಿಮ್ಗೆ ಈ ಥರ ಕೆಳಗೆ ಹಾಕ್ಕೊಳೋದು ಬೇಡ ಅಂದ್ರೆ ಪ್ಲೇಟ್ನಲ್ಲಿ ಹಾಕ್ಕೊಳ್ರಿ. ಇಲ್ಲೇ ಬೇರೆ ಯಾವ್ದಾರ ಒಂದು ಪ್ಯಾನ್ ಇರುತ್ತಲ್ಲ ಸ್ಕ್ವೇರ್ ಒಳಗಿದ್ದದ್ದು, ಅದ್ರೊಳಗೆ ಬೇಕಾದ್ರೆ ಒಂದು ಬಟರ್ ಪೇಪರ್ ಹಾಕ್ಕೊಂಡು ಮಾಡಿದ್ರೆ ಬರುತ್ತೆ. ನಾನು ಈ ರೀತಿ ತೆಳಗೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ. ಬಿಗ್ನರ್ಸ್ ಈ ಥರ ತೆಳಗೆ ಹಾಕ್ಕೊಂಡು ಈ ಥರ ಶೇಪ್ ಫಸ್ಟ್ ಇದ್ರೊಳಗೆ ಟ್ರೈ ಮಾಡಿರಿ. ಆಮೇಲೆ ಪ್ಲೇಟ್ನಲ್ಲಿ ಹಾಕ್ಕೊಂಡು ಆ ಥರದ್ದೆಲ್ಲ ಮಾಡ್ಕೊಂಡ್ರೂ ಬರುತ್ತೆ. ಆಮೇಲೆ ಸ್ವಲ್ಪ ಇನ್ನೂ ಬಿಸಿ ಇರೋವ್ರಿಗೆ ಇದಿರ್ತಲ್ಲ ಅವಾಗೇ ನೀವು ಇದು ಕಟ್ ಮಾಡ್ಕೊಂಬಿಡಿ, ಅಂದರೆ ನಿಮಗೆ ಬರುತ್ತೆ. ಆರಿಂದ ಮಾಡಿದರೆ ಬರೋದಿಲ್ಲ, ಆ ಶೇಪಿಗೆ ಬರೋಲ್ಲ. ನೋಡಿ 5 ಮಿನಿಟ್ಸ್ ಬಿಟ್ಟರೆ ಕರೆಕ್ಟ್ ಬರುತ್ತೆ ಹಿಂಗೆ ಕಟ್ ಮಾಡೋಕ್ಕೆ. ಬಟ್ 5 ಮಿನಿಟ್ಸ್ಗಿಂತ ಮುಂಚೆ ಮಾಡಿದರೆ ಹೆಂಗೆ ಬರುತ್ತೆ ಅನ್ನೋದು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಇರುತ್ತೆ. ಅದಕ್ಕೆ ಒಂದು 5 ಮಿನಿಟ್ಸ್ ಬಿಟ್ಟಿಂದ ನೋಡಿ ಕಟ್ ಮಾಡಿಕೊಂಡ್ರೆ ಈ ಥರ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಇದೇ ರೀತಿ ನಿಮಗೆ ಹೆಚ್ಚಿನ ರೆಸಿಪಿಗೆ ಬೇಕಂದರೆ ನನ್ನ ಚಾನಲ್ನ ಶೇರ್ ಮಾಡಿರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.